ನೋಡಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಇನ್ವೆಸ್ಟ್ ಕರ್ನಾಟಕ ಅಂತಾರೆ. ಆದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳೇ ಇಲ್ಲ ಅಂದ್ರೆ ಹೇಗೆ ಇನ್ವೆಸ್ಟ್ ಕರ್ನಾಟಕ ಮಾಡೋದು? ಪ್ರಾಬ್ಲಮು ನೋಡಿ, ಸಿದ್ದರಾಮಯ್ಯ ಅವರು 56,000 ಕೋಟಿ ಕೊಟ್ಬಿಟ್ರು ಸೋಷಿಯಲ್ ಜಸ್ಟಿಸ್ ಅಂತ. ಏನು ಅವ್ರು ಸಿದ್ದರಾಮಯ್ಯ ಅವರು ಮುಂಚೆ ಚೀಫ್ ಮಿನಿಸ್ಟರ್ ಸೋಷಿಯಲ್ ಜಸ್ಟಿಸ್ ಆಗಿರ್ಲಿಲ್ವಾ? ಇವಾಗ ಪವರು ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಇವಾಗ ಮಲ್ಲೇಶ್ವರಮಲ್ಲಿ ನನ್ನ ಫ್ರೆಂಡ್ಸ್ ಭಾಳ ಜನ ಇದ್ದಾರೆ, ಅವರೆಲ್ಲ ಫ್ರೀ ಪವರ್ ತಗೋತಾ ಇದ್ದಾರೆ, 200 ಯೂನಿಟ್. ನಾನು ಕೇಳಿದೆ ಯಾಕೆ ತಗೋತೀನಿ ಅಂತ. ನೋಡಿ, ನಮ್ಮ ದುಡ್ಡೆಲ್ಲ ನಾವು ಟ್ಯಾಕ್ಸ್ ಕೊಟ್ಟಿದ್ದೆಲ್ಲ ಬೇರೆಯವ್ರಿಗೆಲ್ಲ ಕೊಡ್ತೇವೆ, ನಾವು ತಗೋತೀವಿ ಅಂತ ಒಂಥರ ಹಕ್ಕಾಗ್ಬಿಟ್ಟಿದೆ. ಈ ಥರ ಮಾಡಿದ್ರೆ ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲಿದೆ? ರೋಡಿಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲಿದೆ? ಇದು ಹೈಯರ್ ಎಜುಕೇಷನ್ ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲಿದೆ? ನಮ್ಮ ಯುವಕರಿಗೆ ಏನು ಬೇಕು? ಕೆಲಸ ಬೇಕು. ಯಾರಿಗೂ ಡೋಲ್ಸ್ ಬೇಡ, ಒಂದು 2,000 3,000 ಮಂತಿಗೆ ಯಾರಿಗೂ ಬೇಡ. ನೀವು ಯಾರು ತಾಯಿ ತಂದೆ ಕನ್ನಡಿಗರಿಗೆ ಕೇಳಿ ನಿಮ್ಗೇನು ಬೇಕು ಅಂತ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಕೆಲಸ ಬೇಕು, ಅದು ಕೊಡಬೇಕು. ಸಿದ್ದರಾಮಯ್ಯ ಅವರು ಕರ್ನಾಟಕದ ಬೆಸ್ಟ್ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು, ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್, ಎ ಬ್ರಿಲಿಯಂಟ್ ಮ್ಯಾನ್. ಅವ್ರಿಗೆಲ್ಲ ಗೊತ್ತು. ಅವಾಗ ಏನಾಗ್ಬಿಟ್ಟಿದೆ? ದುಡ್ಡಿಲ್ಲ. ಎಮ್ ಎಲ್ ಎಗಳೆಲ್ಲ ಕಷ್ಟ, ಇದು ಕೋಪ ಇದೆ ಎಮ್ ಎಲ್ ಎ. ಯಾಕಂದರೆ ಎಮ್ ಎಲ್ ಗಳ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಆಗ್ತಾ ಇತ್ತು, ಏನೋ ಮಾಡ್ತಾ ಇದ್ರು, ಜನತೆಗೆ ಹೇಳ್ತಾನೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಅವ್ರ ಸಪೋರ್ಟರ್ಸ್ ದುಡ್ಡು ಮಾಡ್ತಾ ಇದ್ರು, ಅದೆಲ್ಲ ಕಟ್ಟಾಗ್ಬಿಟ್ಟಿದೆ. ಇವಾಗ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾರೆ. ಇವಾಗ ಕರ್ನಾಟಕದು ಇವಾಗ ಇದು ಲೇಟೆಸ್ಟ್ ಒಂದು ಸರ್ವೆ ನೋಡಿದ್ರೆ, ಲೇಬರ್ ಸರ್ವೆ ನೋಡಿದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ನೋಡಿದ್ರೆ, ಅನ್ಎಂಪ್ಲಾಯ್ಮೆಂಟ್ ಇನ್ ಅಕ್ಟೋಬರ್ ಡಿಸೆಂಬರ್ ಜಾಸ್ತಿ ಆಗಿಬಿಟ್ಟಿದೆ. ಪೀರಿಯಾಡಿಕ್ ಲೇಬರ್ ಸರ್ವೆಯಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ಕರ್ನಾಟಕ ನೆಗೆಟಿವ್ ಆಗಿಬಿಟ್ಟಿದೆ. ಈ ಥರ ನೆಗೆಟಿವ್ ಆಗಿಬಿಟ್ಟು ಈ ಥರ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ನಾನು ಹಿಂದೆ ಭಾಳ ವರ್ಷ ನೋಡ್ತಾ ಇದ್ದೀನಿ ಡೇಟಾ, ನಾನು ನೋಡಿಲ್ಲ. ಈ ಥರ ಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಡಿ ಕೆ ಶಿವಕುಮಾರ್ ಈ ಥರ ಮಾಡೋದು ಭಾಳ ನಮಗೆ ಒಂದು ಹೋಪ್ಲೆಸ್ ಆಗಿಬಿಟ್ಟಿದೆ. ನಮಗೊಂದು ಇದು ಭಾಳ ನಮಗೆ ಇದು ದುಃಖ ಆಗಿಬಿಟ್ಟಿದೆ.